ರಾಜ್ಯದಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಹಲವೆಡೆ ವರುಣ ಕೃಪೆ ತೋರದೆ ಜಲಾಶಯದ ಒಡಲು ಬರಿದಾಗ್ತಿದೆ. ಬೆಳೆದಿರೋ ಬೆಳೆ ಬೆಂದು ಹೋಗ್ತಿದೆ. ಮಳೆಗಾಗಿ ಆಕಾಶದತ್ತ ನೋಡ್ತಿರೋ ರೈತರು ಕಂಗಾಲಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿರೋದ್ರಿಂದ ಸಹಜವಾಗಿಯೇ ಕೊಡಗು ಜಿಲ್ಲೆಯ ನದಿ ತೊರೆಗಳು ಸಂಪೂರ್ಣ ಬತ್ತಿ ಹೋಗಿದೆ. ಕೆಆರ್ಎಸ್ ಜಲಾಶಯದ ಪ್ರಮುಖ ನೀರಿನ ಮೂಲವೇ ಈ ಹಾರಂಗಿ ಜಲಾಶಯ. ಜಲಾಶಯ ತುಂಬಲ್ಲ ಅಂತಾದ್ರೆ ಮುಂದಿನ ಬೇಸಿಗೆ ಬಹಳ ಭಯಾನಕವಾಗಿರುತ್ತೆ ಅಂತಾನೆ ಹೇಳಬೇಕಾಗುತ್ತೆ. ತಾವು ಬೆಳೆದಿದ್ದ ಬೆಳೆಯನ್ನ ಸಂಪೂರ್ಣವಾಗಿ ನಾಶಪಡಿಸ್ತಾ ಇರುವಂತದ್ದು. ಮುಂಗಾರು ಮಳೆ ಕೈ ಕೊಡ್ತಂದ್ರೆ ಮುಂದದು ಟೈಮ್ ಕಿಲ್ಲ ಆತಂದ್ರೆ ಬೆಳೆ ಎಲ್ಲ ಬಂದಿದ್ದನು ಹೋಗ್ಬಿಡ್ತೈತ್ರಿ. ಬಿಸಿಲಿನ ಹೊಡೆತ ರೈತರನ್ನ ಜರ್ಜರಿತರನ್ನಾಗಿಸಿದೆ. ಮಳೆಯಿಲ್ಲದೆ ಅರ್ಧ ಬೆಳೆದ ಬೆಳೆ ಒಣಗ್ತಾ ಇದೆ. ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ರೈತರೇ ನಾಶಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣವೇ ಬರದ ಛಾಯೆ. ಬಾರದ ಮಳೆ, ಒಣಗಿದ ಇಳೆ, ಬೆಳೆ ನಾಶ ಮಾಡಿದ ರೈತರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಕ್ಷಣಾರ್ಧದಲ್ಲೇ ನಾಶ. ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಗಳು ಒಣಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಡೋಲಿ, ಕೆದನೂರ ಗ್ರಾಮದಲ್ಲಿ ಮಳೆಯಿಲ್ಲದೆ ಗೆಣಸು, ಆಲೂಗಡ್ಡೆ, ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಅರ್ಧ ಬೆಳೆಗೆ ಒಣಗ್ತಾ ಇದೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ತಮ್ಮ ಕೈಯಾರೆ ತಾವೇ ಕೊತ್ತಂಬರಿ ಬೆಳೆಯನ್ನ ನಾಶಪಡಿಸಿದ್ರು. ನಷ್ಟವಾದ ಬೆಳೆಗೆ ಸರಿಯಾದ ಪರಿಹಾರ ನೀಡಲು ಮನವಿ ಮಾಡಿದ್ರು. ಬೆಳೆದಿದ್ದ ಬೆಳೆ ಅಂದ್ರೆ ಇದು ಭಾಳ ಕೆಟ್ರಿ. ಇದು ಎಲ್ಲ ದರ ಏನಿರ್ತಲ್ಲ ವಿಚಿತ್ರ ಐತ್ರಿ ಸರ್. ಯಾವಾಗ ಏರ್ತೈತೋ ಯಾವಾಗ ಬೀಳ್ತೈತೋ ಇದೇನೂ ಗೊತ್ತಿಲ್ಲ ರೀ. ಊರು ಸೊಟ್ಟು ಆದ್ಮ್ಯಾಗ ಇಲ್ಲಿ ಭಾಳ ಸ್ವಸ್ಥ ಆತಂತ. ಆದರೆ ಈ ರೀತಿ ಎಲ್ಲ ಬೆಳೆ ನಾಶ ಆದ್ಮ್ಯಾಗ ಇದು ಬೆಳೆ ದರ ಏರ್ನೇ ಆಗಿರ್ತೈತೆ ರೀ. ಅದ ಎಲ್ಲ ಕಡೆ ಪ್ರಚಾರ ದರ ರೈತನ ಬೆಳೆ ರೈತನ ಜೀವನ ಸುಖ ಆತಂತ ಎಲ್ಲ ಟಿ ವಿ ಪೇಪರ್ದಾಗ ಬರ್ತೈತೆ ರೀ. ಅದು ವಾಸ್ತವಿಕತೆ ಇಲ್ಲಿ ಇರ್ತೈತಿ. ಯಾವಾಗ ಏನು ಬೇಕಾಗ್ತದೆ. ಇದು ಈಗಾಗಲೇ ಎಕರೆಗಟ್ಟಲೆ ಹೊಡೆ ಚೆಲ್ಲಿದನ್ರಿ. ಈಗ ಉಳಿದಿದ್ದು ಇಷ್ಟ ರೀ ಸರ್. ಇನ್ನು ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಮಾನದಂಡದ ಪ್ರಕಾರವೇ ಬರಪೀಡಿತ ಜಿಲ್ಲೆ, ತಾಲೂಕು ಘೋಷಣೆ ಮಾಡ್ತೀವಿ ಅಂದ್ರು. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಕೇವಲ 25-30% ಮಾತ್ರ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಬಹುಶಃ ಈಗ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮಳೆ ಬರದೇ ಹೋದರೆ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ನಾವು ಮಾಡಿಕೊಂಡಿದ್ದೇವೆ. ಬರಿದಾಗ್ತಾ ಇದೆ ಹಾರಂಗಿ ಡ್ಯಾಮ್, ಬಡಗುಡ್ತಾ ಇದೆ ತುಂಗೆಯ ಒಡಲು. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಕೆಆರ್ಎಸ್ಗೆ ನೀರು ಹರಿಸುವ ಹಾರಂಗಿ ಜಲಾಶಯವೇ ಖಾಲಿಯಾಗಿದೆ. ಜಲಾಶಯ ಭರ್ತಿಯಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಭಾರೀ ಸಂಕಷ್ಟವಾಗಿದೆ. ಕೊಡಗು ಜಿಲ್ಲೆಯ ನದಿ ತೊರೆಗಳು ಸಂಪೂರ್ಣ ಬತ್ತಿ ಹೋಗಿದೆ ಮತ್ತು ಕೃಷಿ ಚಟುವಟಿಕೆಗಳು ಕೂಡ ಸಂಪೂರ್ಣ ಕುಂಠಿತ ಆಗಿರುವಂಥದ್ದು. ಇದರ ಜೊತೆಗೆ ನದಿ ತೊರೆಗಳಿಂದ ಬರುವಂತಹ ನೀರನ್ನು ಸಂಗ್ರಹಿಸಿಡುವ ಜಲಾಶಯಗಳು ಕೂಡ ಬತ್ತಿ ಬರಡಾಗಿ ಹೋಗಿರುವಂಥದ್ದು. ಕೆಆರ್ಎಸ್, ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ನೀರನ್ನು ತುಂಬಿಸುತ್ತೆ. ಅಂದರೆ ಕೆಆರ್ಎಸ್ ಜಲಾಶಯದ ಪ್ರಮುಖ ನೀರಿನ ಮೂಲವೇ ಈ ಹಾರಂಗಿ ಜಲಾಶಯ. ಯಾವಾಗೆಲ್ಲ ಕೆಆರ್ಎಸ್ ಜಲಾಶಯದಲ್ಲಿ ನೀರು ಕಡಿಮೆ ಆಗುತ್ತೆ ಆವಾಗ ಈ ಜಲಾಶಯದಿಂದ ಅಲ್ಲಿಗೆ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ. ಇವಾಗ ಸದ್ಯ ಈ ಜಲಾಶಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಯಾವ ರೀತಿ ಬತ್ತಿ ಬರಡಾಗಿ ಹೋಗಿರುತ್ತೆ ಆ ತರಹ ಇದೆ. 12 ದಿನಗಳಲ್ಲಿ ತುಂಗಭದ್ರಾ ನದಿ ಖಾಲಿಯಾಗಲಿದೆ. ಹೀಗಾಗಿ ತುಂಗಭದ್ರಾ ನದಿ ಪಾತ್ರಕ್ಕೆ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಭೇಟಿ ನೀಡಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಬಳಿಯ ಜಾಕ್ ವೈಲ್ ಬಳಿ ಪರಿಶೀಲನೆ ನಡೆಸಿದ್ರು. ಇರುವಷ್ಟು ನೀರನ್ನು ಕುಡಿಯೋಕೆ ಬಳಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಗದಗ ಜಿಲ್ಲೆಯಲ್ಲಿ ಮಳೆಗಾಗಿ ರೈತನೋರ್ವ ಮೌನ ಅನುಷ್ಠಾನ ಕೂತಿದ್ದಾರೆ. ಶಿರಹಟ್ಟಿ ತಾಲೂಕಿನ ಬೂದಿಹಾಳ ಗ್ರಾಮದ ಭೀಮಪ್ಪ ಚಳ್ಳಕೇರಿ ಕಳೆದೆರಡು ದಿನಗಳಿಂದ ಉಪಹಾರ, ಊಟ, ನಿದ್ದೆ ಇಲ್ಲದೆ ದಿನದ 24 ಗಂಟೆ ಮೌನ ಅನುಷ್ಠಾನದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.